ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ 5ನೇ ದಿನದ ಉತ್ಖನನ ನಡೀತಾ ಇದೆ. ಇವತ್ತು ಮಣ್ಣಿನಲ್ಲಿ ಒಡೆದ ಮಡಿಕೆಯ ಅವಶೇಷ ಒಂದು ಪತ್ತೆ ಆಗಿದೆ. 5ನೇ ದಿನದ ಉತ್ಖನನ ನಡೀತಾ ಇರೋದು. ಸಾಮಗ್ರಿ ಕೊರತೆ ಮಧ್ಯೆ ಉತ್ಖನನ ನಡೆಸ್ತಾ ಇದೆ ತಂಡ. ಒಂದು ಮಡಿಕೆ ಪತ್ತೆ ಆಗಿದೆ. ಮಡಿಕೆಯ ಅವಶೇಷ ಮಣ್ಣಿನಲ್ಲಿ ಆಳದಲ್ಲಿ ಸಿಕ್ಕಂತಹ ಅವಶೇಷ ಸ್ವಚ್ಛಗೊಳಿಸೋದಕ್ಕೆ ಟೂಲ್ ಕಿಟ್ ಬೇಕು. 5 ದಿನ ಕಳೆದರೂ ಉತ್ಖನನ ಸಾಮಗ್ರಿ ಇರುವ ಸಲಕರಣೆ ಬಳಸಿ ಉತ್ಖನನ ನಡೆಸೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಟೂಲ್ ಕಿಟ್ ಸಿಕ್ಕಿಲ್ಲ ಇನ್ನು ತಂಡಕ್ಕೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ದೃಶ್ಯದಲ್ಲಿ ನೋಡ್ತಾ ಇದ್ರಿ. 5ನೇ ದಿನದ ಉತ್ಖನನ ನಡೀತಾ ಇದೆ. ಕೆಲ ಅವಶೇಷಗಳು ಸಿಗ್ತಾ ಇದೆ ಭೂಮಿಯನ್ನ ಅಗದ ಸಂದರ್ಭದಲ್ಲಿ. ಲಕ್ಕುಂಡಿಯಲ್ಲಿ ಉತ್ಖನನ ಬೆನ್ನಲ್ಲೇ ಮತ್ತೊಂದು ಅಚ್ಚರಿ ನಡೆದಿದೆ. ಲಕ್ಕುಂಡಿಯ ಮನೆಯಲ್ಲೂ ಇದೇ ದೇವಸ್ಥಾನದ ಕುರುಹು ಪತ್ತೆ ಆಗಿದೆ. ಮನೆಯ ಹಾಲ್ ಪಕ್ಕದಲ್ಲಿದೆ ಈಶ್ವರ ದೇವರ ಗರ್ಭಗುಡಿ. ಕುಂಬಾರ ಓಣಿಯಲ್ಲಿರುವ ಚೌಕಿಮಠ ಅನ್ನೋರ ಮನೆ ಅಂಗಳದಲ್ಲೇ ಇದೆ ಮಹಾಂತೇಶ್ವರ ದೇವರ ಮೂರ್ತಿ. ಗ್ರಾಮದ ಚೌಕಿಮಠ್ ಅನ್ನೋರು ವಾಸವಿರುವಂತ ಮನೆ ಅದು. 10ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತ ದೇವಸ್ಥಾನ. 4 ತಲೆಮಾರಿನಿಂದ ಚೌಕಿಮಠ ಕುಟುಂಬ ಇದೇ ಸ್ಥಳದಲ್ಲಿ ವಾಸವಾಗಿದೆ. ದೇವಸ್ಥಾನವನ್ನೇ ಮನೆ ಮಾಡಿಕೊಂಡಿದೆ ಕುಟುಂಬ. ಮನೆಯ ಹಾಲ್ ಪಕ್ಕದಲ್ಲೇ ಈಶ್ವರ ದೇವಸ್ಥಾನ ಇದೆ. ಕುಂಬಾರ ಓಣಿಯಲ್ಲಿರುವಂತ ಮನೆ ಇದು. ದೇವಸ್ಥಾನವನ್ನೇ ಈ ಕುಟುಂಬ ಮನೆ ಮಾಡಿಕೊಂಡಿದೆ. 4 ತಲೆಮಾರಿನಿಂದಲೂ ಇಲ್ಲೇ ವಾಸವಾಗಿದೆ ಈ ಕುಟುಂಬ. ಲಕ್ಕುಂಡಿಯ ಕಲ್ಲು ಕೂಡ ಇತಿಹಾಸ ಹೇಳುತ್ತೆ ಅನ್ನೋದಕ್ಕೆ ಈ ಒಂದು ಮನೆ ಕೂಡ ಉದಾಹರಣೆ. ಮನೆ ಮತ್ತು ದೇವಸ್ಥಾನ ಒಂದೇ ಕಡೆಗೆ ಇರತಕ್ಕಂಥದ್ದು. ಚೌಕಿಮಠ ಅನ್ನೋರು ಸುಮಾರು 4 ತಲೆಮಾರಿನಿಂದ ಇದೇ ಮನೆಯಲ್ಲಿ ವಾಸವಿದ್ದಾರೆ. ತಾವೇನು ಗಮನಿಸ್ತಾ ಇದ್ದೀರಿ, ದೇವಸ್ಥಾನದ ಆಕಾರದಲ್ಲಿರ್ತಕ್ಕಂಥ ಹುದುಗಿದ ದೇವಸ್ಥಾನದ ಆಕಾರ ಇಲ್ಲಿ ಕಾಣ್ತಾ ಇದೆ ನಿಮಗೆ. ನನ್ನ ಎಡಭಾಗದಲ್ಲಿ ನೀವೇನು ಕಾಣಿಸ್ತಾರೆ ನೋಡ್ತಾ ಇದ್ದೀರಿ, ಗೃಹ ಬಳಕೆಯ ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ. ಇಲ್ಲೂ ಕೂಡ ಬಲಭಾಗದಲ್ಲಿ ವಾಸಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅವನ್ನೆಲ್ಲ ಇಟ್ಕೊಂಡು ಈ ದೇವಸ್ಥಾನದಲ್ಲಿ ವಾಸವಿದ್ದಾರೆ. ದೇವಸ್ಥಾನದ ಮಂಟಪ ಅಂತ ಏನು ಹೇಳ್ತಾ ಇದ್ದೆ, ಈ ಮಂಟಪದ ಒಳಭಾಗವನ್ನು ನಿಮಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ಭಾಗದಲ್ಲಿ ಈ ಕುಟುಂಬದ ಚೌಕಿಮಠ ಕುಟುಂಬದ ಹಿರಿಯರು ಇಲ್ಲಿ ಲಿಂಗ ಪೂಜೆಯನ್ನು ಮಾಡಿಕೊಳ್ತಾ ಇದ್ರು ಅನ್ನೋ ಮಾತನ್ನು ಇಲ್ಲಿ ಹಿರಿಯರು ಹೇಳ್ತಾ ಇದ್ದಾರೆ. ಇದರ ಅವಶೇಷಗಳನ್ನು ತಾವೆಲ್ಲ ಗಮನಿಸ್ಬೋದು. ಇದರ ಕಂಬಗಳ ಆಕೃತಿಯನ್ನು ನೋಡ್ಬೋದು. ಚಿಕ್ಕದಾದಂತಹ ದ್ವಾರ ಕೂಡ ಇಲ್ಲಿದೆ. ಇಲ್ಲೂ ಕೂಡ ಇಲ್ಲಿ ಪ್ರವೇಶ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಈ ಒಂದು ಭಾಗದಲ್ಲಿ ಈ ಚೌಕಿಮಠ ಕುಟುಂಬದ ಹಿರಿಯರು ಇಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ರು ಅಂಥೇಳಿ ಚೌಕಿಮಠ ಕುಟುಂಬ ಹೇಳುತ್ತೆ. ಆದರೆ ಈ ಒಂದು ಜಾಗದಲ್ಲಿ ಲಿಂಗ ಇತ್ತು, ದೇವರಿತ್ತು ಅಂಥೇಳಿ ಇತಿಹಾಸಜ್ಞರು ಹೇಳ್ತಾರೆ. ಅಂದಾಜು ಒಂದು ಅಂದಾಜಿನ ಪ್ರಕಾರ 10ನೇ ಶತಮಾನದಲ್ಲಿ ಇಲ್ಲಿ ದೇವಸ್ಥಾನ ಇತ್ತು ಅಂಥೇಳಿ. ಚಿಕ್ಕದಾದಂತಹ ಜಾಗ, ಇಲ್ಲಿ ಓಡಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಸದ್ಯಕ್ಕೆ ಈ ಚೌಕಿಮಠ ಕುಟುಂಬ ಇಲ್ಲಿ ಪ್ರವೇಶವನ್ನು ಮಾಡೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹಾಳು ಬಿದ್ದಿದೆ. ಒಂದು ರೀತಿಯ ತಂಪು ಹಿಡಿದಂತಹ ಪರಿಸ್ಥಿತಿ. ಅಂದರೆ ನೀರು ಕೂಡ ಇಲ್ಲಿ ಭೂಮಿಯಿಂದ ಜಿನುಗುವಂತಹ ವ್ಯವಸ್ಥೆ ಇದೆ. ಇಲ್ಲಿನ ಆಕಾರವನ್ನು ನೋಡಿದಾಗ ಪುರಾತತ್ವ ಇಲಾಖೆಯನ್ನು ಅಂದಾಜಿಸಿದ ಪ್ರಕಾರ 10ನೇ ಶತಮಾನದ ಒಂದು ದೇವಸ್ಥಾನ ಅಂತ ಹೇಳಬಹುದು ಇದನ್ನು. ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಕುಟುಂಬದವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಶತಮಾನದಿಂದ ಇಲ್ಲಿ ಅದೀರಿ? ಆಮೇಲೆ 4ನೇ ತಲೆ ರೀ, 4-5ನೇ ತಲೆ ರೀ ನಮ್ದೀಗ. ಈಗ ನಮ್ಮ ಅಜ್ಜಾರು ಮುತ್ತಜ್ಜಾರು ಕೂಡ ಇಲ್ಲೇ ಅದಾರ ರೀ. ನಾವು ಇಲ್ಲೇ ವಾಸ ಮಾಡ್ಕೊಂತ ಅದೀವಿ. ಪೂಜೆ ಮಾಡ್ಕೊಂತ ಇಲ್ಲಿ ವಾಸ ಮಾಡ್ಕೊಂತ ಸ್ವಚ್ಛ ಮಾಡ್ಕೊಂತ ಇಲ್ಲೇ ಇದೀವಿ ರೀ. ನಾವು ಇಲ್ಲಿ ಹೊರಗೂ ಒಂದು ದೇವಸ್ಥಾನ ಐತೆ, ಅದನ್ನು ಪೂಜೆ ಮಾಡ್ಕೊಂಡು ನೀವು ಅದನ್ನು ಪೂಜೆ ಮಾಡ್ಕೊಂತ ನಾವು ಇಲ್ಲೇ ಇದೀವಿ ರೀ. ಇದನ್ನು ಪೂಜೆ ಮಾಡ್ಕೊ ಅದನ್ನು ಪೂಜೆ ಮಾಡ್ಕೊಂತ ಇಲ್ಲೇ ಇದೀವಿ ರೀ. ನಾವು ಬೇರೆ ಕಡೆ ಎಲ್ಲಿ ಎಷ್ಟು ಕುಟುಂಬ ಅದಾವ್ರಿ ಇಲ್ಲಿ ಒಳಗಲ್ ಒಂಥರ 5 ಕುಟುಂಬ ಅದಾವ್ರಿ. ಹೊರಗೆ ನಮ್ಮ ಇಷ್ಟು ಒಂದು ಚೌಕಿಮಠ ಕುಟುಂಬ ಇಷ್ಟು ಇಲ್ಲೇ ಇದೀವಿ ರೀ. ನಾವು ಬೇರೆ ಕಡೆ ಎಲ್ಲಿ ಏನಿಲ್ಲ ರೀ ನಮ್ಗೆ. ಈಗೇನು ಹೇಳ್ತಾರೆ, ಇದ್ರ ಇತಿಹಾಸ ಏನು ಹೇಳ್ತಾರೆ? ಎಷ್ಟನೇ ಶತಮಾನದ್ದು ಏನು ಅಂತ ಹಿಂಗೆ ನಿಮ್ಮ ಹಿರಿಯರು ಹೇಳ್ದಂಗೆ ಎಷ್ಟನೇ ಶತಮಾನದ ಅಂತ? ಯಾರು ತಲೆ ಹೋಗ್ಯಾರು ಅದು ನಮ್ಗೆ ಏನು ಗೊತ್ತಲ್ಲ ರೀ. ಈಗ ಅಷ್ಟೇ ನಮ್ಗೆ ಇದು ನೋಡಿದ್ದು ಇಷ್ಟು. ನಮ್ಮ ತಂದೆಯವರು ಮಠ ಅಷ್ಟೇ ನಮ್ಗೆ ಗೊತ್ತು ರೀ. ನಮ್ಮ ಅಜ್ಜ ಮುತ್ತಜ್ಜ ಹೋಗ್ಯಾರ. ಈಗ 5-6 ತಲೆ ಇಲ್ಲೇ ಇದ್ರಂತ ಹೇಳ್ತಿದ್ರು. ಈಗ 4-5 ತಲೆ ಹೋಗ್ಯಾವ್ರಿ ಇದ್ರಾಗ.
ಕಳೆದ 4-5 ಶತಮಾನದಿಂದ ಈ ಕುಟುಂಬ ಇದೇ ಮನೆಯಲ್ಲಿದೆ. ಸರ್ಕಾರ ಒಂದು ವೇಳೆ ಬಯಸಿದರೆ ಈ ಮನೆಯನ್ನು ತೆರವು ಮಾಡಿ ನಾವು ಶಿಫ್ಟ್ ಆಗಲಿಕ್ಕೆ ರೆಡಿ ಇದ್ದೇವೆ. ಆದರೆ ಸರ್ಕಾರ ಸೂಕ್ತ ನಿವೇಶನ ನೀಡಬೇಕು ಅನ್ನೋ ಮಾತನ್ನು ಕೂಡ ಚೌಕಿಮಠ ಕುಟುಂಬ ಹೇಳ್ತಾ ಇದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.